ಸಿಎಂಗೆ ನಾನ್ ವೆಜ್ ಆತಿಥ್ಯವನ್ನು ನೀಡಲಿದ್ದಾರಂತೆ ಡಿಕೆ ಶಿವಕುಮಾರ್. ನಾಳೆ ಡಿಸಿಎಂ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್. ಸಿಎಂಗಾಗಿ ನಾಳೆ ನಾಟಿ ಕೋಳಿ ಸಾರನ್ನು ರೆಡಿ ಮಾಡಿಸ್ತಾ ಇದ್ದಾರೆ ಅಂತ. ಬೆಳಗ್ಗೆನೇ ಸಿಎಂಗೆ ನಾಟಿ ಕೋಳಿ ಸಾರು ಅಂದರೆ ತುಂಬ ಇಷ್ಟ ಅಂತೆ, ಅದನ್ನೇ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ನಾಳೆ ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ಜನ್ನು ರೆಡಿ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂಗೆ ನಾನ್ ವೆಜ್ ಅಂದರೆ ಇಷ್ಟ, ನಾಟಿ ಕೋಳಿ ಸಾರು ಅಂದರೆ ಇಷ್ಟ, ಹಾಗಾಗಿ ಅದನ್ನೇ ಮಾಡಿಸೋಣ ಬನ್ನಿ ಅಂತಂದ್ಬಿಟ್ಟು ಸೌಹಾರ್ದಯುತವಾಗಿ ಅವ್ರನ್ನ ಆಹ್ವಾನ ಕೊಟ್ಟು ಕರೆದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಒಪ್ಕೊಂಡಿದ್ದಾರೆ. ಕರೆದ್ರೆ ಹೋಗ್ತೀನಿ ಅಂತ ಹೇಳಿದರು. ಖಂಡಿತ ಈಗಾಗಲೇ ಹೋಗಿದ್ದಾರೆ. ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ನಾಳೆ ಹೋಗ್ಬಿಟ್ಟು ಒಂದಷ್ಟು ವಿಚಾರಗಳ ವಿನಿಮಯ ಆಗಬೇಕಲ್ಲ. ಮೇಲಿಂದ ಮೇಲೆ ರಾಜ್ಯದ ಜನತೆಗೆ ಮತ್ತು ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸುವ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಹೈಕಮಾಂಡ್ ಹೇಳಿದಂತೆ ಒಂದು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಾಗಿತ್ತು, ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿತ್ತು, ಅದಾಯಿತು. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಹೋಗುವ ಅಗತ್ಯ ಏನಿರಲಿಲ್ಲ. ಬಟ್ ಇದೊಂದು ಸೌಹಾರ್ದಯುತವಾದ ಭೇಟಿ ಅಂತನ, ಅಥವಾ ಚರ್ಚೆ ಮಾಡೋದಕ್ಕೆ ಇನ್ನೂ ವಿಚಾರಗಳು ಬಾಕಿ ಇದೆಯಾ? ಅರವಿಂದ್, ಈ ಒಂದು ಬ್ರೇಕ್ಫಾಸ್ಟಿಂದ ಏನೋ ದೊಡ್ಡ ಮಟ್ಟದ ರಿಸಲ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆ ರಿಸಲ್ಟ್ ಕೂಡ ಬರೋದಿಲ್ಲ. ಇದು ಒಂದು ರೀತಿಯಲ್ಲಿ ಕರ್ಟಸಿ ಕಾಲು, ಒಂದು ರೀತಿಯಲ್ಲಿ ಕರ್ಟಸಿ ಬ್ರೇಕ್ಫಾಸ್ಟ್ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಅವ್ರ ಮನೆಗೆ ನಾನು ಹೋಗಿದ್ದೀನಿ, ನನ್ನ ಮನೆಗೆ ಅವ್ರು ಬರ್ತಾರೆ ಅಷ್ಟೇ. ಅಂದರೆ ಇಬ್ಬರು ಕೂಡ ಚೆನ್ನಾಗಿದ್ದೀವಿ ಅನ್ನೋದನ್ನ ಮೇಲ್ನೋಟಕ್ಕೆ ತೋರಿಸುವಂಥ ಒಂದು ತಂತ್ರ. ಈ ಹಿಂದೆ ಏನು ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿಯಲ್ಲಿ ಡೈರೆಕ್ಷನ್ ಸ್ಕ್ರೀನ್ ಪ್ಲೇನೆಲ್ಲ ಮಾಡಿ ಆ ಒಂದು ಬ್ರೇಕ್ಫಾಸ್ಟನ್ನು ಆಯೋಜನೆ ಮಾಡಿಸಿತ್ತು. ಇದರ ಮುಂದುವರಿದ ಭಾಗ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಮೊನ್ನೆ ಶನಿವಾರ ಇತ್ತು. ಶನಿವಾರದ ಕಾರಣಕ್ಕೆ ಶನಿವಾರ ಕೆಲವರು ನಾನ್ ವೆಜ್ ತಿನ್ನೋದಿಲ್ಲ. ಆ ಕಾರಣಕ್ಕೋಸ್ಕರ ವೆಜ್ಜೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಇತ್ತು, ವೆಜ್ಜು ಬ್ರೇಕ್ಫಾಸ್ಟ್ ನಡೀತು. ಹಾಗಾಗಿ ನಾಳೆ ಮಂಗಳವಾರ, ಬಹುತೇಕ ಮಂಗಳವಾರ ಒಂದು ರೀತಿಯಲ್ಲಿ ನಾನ್ ವೆಜ್ ತಿಂತಾರೆ. ಈ ಕಾರಣಗಳಿಗೋಸ್ಕರವಾಗಿ ನಾಳೆ ನಾನ್ ವೆಜ್ ಬ್ರೇಕ್ಫಾಸ್ಟನ್ನು ಇವ್ರು ಇಟ್ಕೊಂಡಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದು ವೆಜ್ ಬ್ರೇಕ್ಫಾಸ್ಟು, ಇದು ನಾನ್ ವೆಜ್ ಬ್ರೇಕ್ಫಾಸ್ಟು. ಇದನ್ನು ಹೊರತುಪಡಿಸಿದರೆ ದೊಡ್ಡ ಮಟ್ಟದ ರಿಸಲ್ಟ್ ಏನು ಹೊರಗಡೆ ಬಂದ್ಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಆ ನಿರೀಕ್ಷೆನೂ ಕೂಡ ಯಾರೂ ಇಟ್ಕೊಂಡಿಲ್ಲ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಒಂದು ಸಂದೇಶ ಹೋಗಬೇಕಾಗಿತ್ತು. ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇವರಿಬ್ಬರ ನಡವಳಿಕೆಯಿಂದಾಗಿ ಒಂದು ರೀತಿಯಲ್ಲಿ ಆತಂಕವೂ ಇತ್ತು, ಅಸಮಾಧಾನವೂ ಕೂಡ ಇತ್ತು. ಹಾಗಾಗಿ ಅದನ್ನು ಹೋಗಲಾಡಿಸಬೇಕು ಅನ್ನೋ ದೃಷ್ಟಿಯಿಂದ ಸ್ವತಃ ರಾಹುಲ್ ಗಾಂಧಿಯವರೇ ಕಟ್ಟಾಜ್ಞೆಯನ್ನು ಮಾಡಿದರು. ಆ ಕಟ್ಟಾಜ್ಞೆಯನ್ನು ಎಲ್ಲೋ ಒಂದು ಕಡೆ ಪಾಲನೆ ಮಾಡಬೇಕು ಅಂತೇಳಿ ಕೆ ಸಿ ವೇಣುಗೋಪಾಲ್, ಸಿಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಆದೇಶವನ್ನು ಮಾಡಿದರು. ಅದರ ಅನ್ವಯ ಸಿ ಎಂ ಅವರು ಈಗಾಗಲೇ ಬ್ರೇಕ್ಫಾಸ್ಟನ್ನು ಕೊಟ್ಟಿದ್ದಾರೆ, ವೆಜ್ ಬ್ರೇಕ್ಫಾಸ್ಟು. ಈಗ ನಾಳೆ ಡಿ ಸಿ ಎಂ ಅವರು ನಾನ್ ವೆಜ್ ಬ್ರೇಕ್ಫಾಸ್ಟನ್ನು ಕೊಡ್ತಾರೆ ಅಷ್ಟೇ. ಅದನ್ನು ಹೊರತುಪಡಿಸಿ ಎಲ್ಲೋ ಒಂದು ಕಡೆ ಪವರ್ ಶೇರ್ ಒಪ್ಪಂದ ಇಲ್ಲ, ನಿಮ್ಗೆ ಬಿಟ್ಕೊಟ್ಬಿಡಿ, ನಮಗೆ ಬಿಟ್ಕೊಡ್ತೀವಿ, ಈ ರೀತಿ ಯಾವುದೇ ರೀತಿಯ ಚರ್ಚೆ ಆಗೋದಿಲ್ಲ. ಹಾಗಾಗಿ 45 ದಿನದ ಕದನ ವಿರಾಮ ಏನಿದೆ ಅದರ ಮುಂದುವರಿದ ಭಾಗ ಆಗಿರುತ್ತೆ. ಹಾಗಾಗಿ 45 ದಿನಕ್ಕೆ ತನಕವೂ ಕೂಡ ಇದು ಮೇಲ್ನೋಟಕ್ಕೆ ಈ ರೀತಿಯ ಬೇರೆ ಬೇರೆ ರೀತಿಯ ಒಂದು ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗು ಮತ್ತು ಜೋಡೆತ್ತುಗಳು, ಅಣ್ತಮ್ಮಾಸು, ಈ ರೀತಿಯದು ನಡೆದಿರುತ್ತೆ. ಆದರೆ ಆಂತರಿಕವಾಗಿ ತಮ್ಮೆಲ್ಲ ತಂತ್ರಗಾರಿಕೆಗಳನ್ನ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಇಬ್ಬರೂ ಕೂಡ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಬ್ರೇಕ್ಫಾಸ್ಟ್ಗೆ ದೊಡ್ಡ ಮಟ್ಟದ ರಾಜಕೀಯ ವ್ಯತ್ಯಾಸಗಳು ಏನಿರೋದಿಲ್ಲ. ಆದರೆ ಫುಡ್ ಮೆನುನಲ್ಲಿ ವೆಜ್ ಮತ್ತು ನಾನ್ ವೆಜ್ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದು ಒಂದು ನೆಪ ನನ್ನ ಪ್ರಕಾರ. ನಾ ಹೇಳ್ದಂಗೆ ರಾಜ್ಯದ ಜನರು ಏನಪ್ಪ ಇವರಿಬ್ಬರು ಅಧಿಕಾರಕ್ಕೋಸ್ಕರ ಹೀಗೆಲ್ಲ ಕಿತ್ತಾಡ್ತಾ ಇದ್ದಾರೆ ಅಂತ ತುಂಬ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದು ಹೈಕಮಾಂಡ್ ಗಮನಕ್ಕೂ ಹೋಯಿತು. ಹಾಗಾಗಿ ಇಬ್ಬರಿಗೂ, ಜನರಿಗೂ ಹೈಕಮಾಂಡ್ಗೂ ಮೆಸೇಜ್ ಇದೆ.